ಹಾವಿನಮಾರ್ನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಸುಲಭವಾಗಿ ಲಭ್ಯವಾಗ್ತಿರೋದ್ರ ಹಿನ್ನೆಲೆಯಲ್ಲಿ ಪುರುಷರು ಮದ್ಯ ವ್ಯಸನಿಗಳಾಗಿ ಪರಿವರ್ತನೆಗಳಾಗ್ತಾ ಇದ್ದಾರೆ. ಇದರಿಂದ ಕೌಟುಂಬಿಕ ಕಲಹಗಳು ಹೆಚ್ಚಾಗ್ತಾ ಇದ್ದಾವೆ. ಗ್ರಾಮದಲ್ಲಿ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟಾಗ್ತಾ ಇದೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂಡ್ ಈ ಹಿಂದೆ ಅಬಕಾರಿ ಇಲಾಖೆಗೆ ದೂರು ನೀಡಿದ ಸಂದರ್ಭದಲ್ಲಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ತಾತ್ಕಾಲಿಕವಾಗಿ ಮಾರಾಟವನ್ನ ತಡೆ ಹಿಡಿದಿದ್ರು. ಆದ್ರೆ ಅವರು ಬಂದು ಹೋದ ಬೆನ್ನಲ್ಲೇ ಮತ್ತೆ ಅಕ್ರಮ ಚಟುವಟಿಕೆಗಳು ಯಥಾಸ್ಥಿತಿಯಲ್ಲಿ ಮುಂದುವರಿತಾ ಇದ್ದಾವೆ ಅಂತ ಮಹಿಳೆಯರು ದೂರಿದ್ದಾರೆ. ಇನ್ನು ಪೊಲೀಸ್ ಇಲಾಖೆಯ ಗಮನಕ್ಕೆ ಈ ವಿಷಯವನ್ನ ತಂದ್ರು ಕೂಡ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಇದೀಗ ಅಸಮಾಧಾನವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಮದ್ಯದ ಅಮಲಿನಲ್ಲಿ ಗ್ರಾಮದಲ್ಲಿ ನಿರಂತರವಾಗಿ ಗಲಾಟೆಗಳು ನಡೀತಾ ಇದ್ದಾವೆ. ಮಹಿಳೆಯರು ಮತ್ತೆ ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಪ್ರತಿಭಟನಾಕಾರರು ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಈ ಅಕ್ರಮ ಜಾಲವನ್ನ ಸಂಪೂರ್ಣವಾಗಿ ಕಿತ್ತೆಸೆದು ಮಾರಾಟಗಾರರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳುವ ಮೂಲಕ ನಮಗೆ ನ್ಯಾಯವನ್ನ ಒದಗಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು ಗ್ರಾಮದಲ್ಲಿ ಮದ್ಯಮುಕ್ತ ವಾತಾವರಣ ನಿರ್ಮಾಣವಾದ್ರೆ ನಮ್ಮ ಹೋರಾಟ ಇಲ್ಲಿ ನಿಲ್ಲಿಸ್ತೀವಿ, ಇನ್ನೇನಾದ್ರೂ ಆಗ್ಲಿಲ್ಲ ಅಂದ್ರೆ ನಮ್ಮ ಹೋರಾಟವನ್ನ ತೀವ್ರ ಸ್ವರೂಪದಲ್ಲಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾವಿನಮಾರ್ನಹಳ್ಳಿ ಗ್ರಾಮ, ಹಳ್ಳಿಮೈಸೂರು ಹೋಬಳಿ, ಹೊಳೆನರಸೀಪುರ ತಾಲೂಕು. ಅಬಕಾರಿ ಇಲಾಖೆಗೆ ನಾವು ಮದ್ಯಪಾನ ನಿಷೇಧಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು. ಅವರು ಬಂದು ಆಕ್ಷನ್ ತಗೊಂಡ್ರು. ಅವ್ರು ಬಂದಾಗ ನಿಲ್ಲಿಸ್ತಾರೆ, ಅವ್ರು ಹೋದ್ಮೇಲೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾವು ಮಹಿಳೆಯರು ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಎದುರುಗಡೆ ಮಾಲ್ ಸಿಕ್ಕಿದ್ರು ಪೊಲೀಸ್ನವರು ನೀವು ಮಾತಾಡಬೇಡಿ, ನಾವು ತೋರಿಸ್ತೀವಿ ಬನ್ನಿ ಸರ್ ಅಂತ ಹೇಳಿದ್ರು. ನೀವೇನು ಮಾತಾಡಬೇಡಿ, ನಾವಿದ್ದೀವಿ, ನೀವೇನು ಮಾತಾಡೋಕ್ಕೂಡ್ದು ಅಂತ ನಮ್ಮನ್ನೇ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಅವರು. ಅದೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ನಾವು ಮೇಡಮ್ ಹತ್ರ ಬಂದಿದ್ದೀವಿ, ನಿಲ್ಲಿಸ್ಬೇಕಷ್ಟೇ. ನಾವು ನ್ಯಾಯ ಬೇಕು ನಮಗೆ. ಇದು 2 ವರ್ಷದಿಂದನೂ ಇದೆ ಸರ್. ನಾವೆಲ್ಲಕ್ಕೂ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಆದರೂ ನಮಗೆ ಸಿಕ್ಕಿಲ್ಲ. ಒಂದು ಮನೆ 2 ಮನೆ ಅಲ್ಲ ಸರ್, 4-5 ಮನೆ ಮಾಡ್ತಾ ಇದ್ದಾರೆ ಸರ್. ಊರು ಸುತ್ತ ಎಲ್ಲ ಅದೇ ಮಾಡ್ತಾ ಇದ್ದಾರೆ ಸರ್. ಮಾರಾಟ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಬೇಕಷ್ಟೇ. ಚಿಲ್ಲರೆ ಅಂಗಡಿಲಿ ಮಾಡ್ತಾ ಇದ್ದಾರೆ, ಚಿಲ್ಲರೆ ಅಂಗಡಿಲಿ ಮಾಡ್ತಾ ಇದ್ದಾರೆ ಬಿಗಿಯಾಗಿ ಇಟ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ನಾವಿಟ್ಕೊಳ್ಳೋದಾಗಿದ್ರೆ ಪೊಲೀಸ್ನವ್ರಿಗೆ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೋ ನಾವು? ನಮ್ಮ ಸರ್ ಬೆಳಿಗ್ಗೆ 5 ಸ್ಟಾರ್ಟ್ ಆಯ್ತಾರೆ ಸರ್. ಪೊಲೀಸ್ನವ್ರಿಗೆ ಹೇಳಿದ್ರೆ ನಿಮ್ ಗಂಡಿರಿ ಬುದ್ಧಿ ಹೇಳ್ಕೊಳ್ಳಿ ಅಂತಾರೆ. ಅದಕ್ಕೆ ನಾವು ಮೇಡಮ್ ಹತ್ರ ಬಂದಿದ್ದೀವಿ ಸರ್. ನಮಗೆ ನ್ಯಾಯ ಬೇಕು.